ಹಿಂದಿನ ವಿಡಿಯೋದಲ್ಲಿ ಸುಕೃತ ಹಾಸ್ಪಿಟಲ್ ನಲ್ಲಿ ಸಿಗುವ ಸೌಲಭ್ಯಗಳನ್ನ ನೋಡಿದ್ವಿ. ಈಗ ಮತ್ತಷ್ಟು ಸೌಲಭ್ಯಗಳನ್ನ ನೋಡೋದಾದ್ರೆ ಇಲ್ಲಿ ಅತ್ಯಂತ ನುರಿತ ನರ್ಸ್ಗಳು ಇದ್ದು ಲ್ಯಾಕ್ಟೇಷನ್ ಬಗ್ಗೆ ಹೆಚ್ಚಿನ ಪರಿಣಿತಿಯನ್ನು ಹೊಂದಿದ್ದಾರೆ. ಡೆಲಿವರಿ ಆದಾಗಿನಿಂದ ತಾಯಿ ಮಗು ಡಿಸ್ಚಾರ್ಜ್ ಆಗೋವರೆಗೂ ಇವರೇ ಪ್ರತಿ ಸಾರಿ ಜೊತೆಗಿದ್ದು ಮಗುವಿಗೆ ತಾಯಿ ಹಾಲು ಕುಡಿಸಲು ಸಹಾಯ ಮಾಡುತ್ತಾರೆ. ಇದರಿಂದ ಮಗುವಿಗೆ ಫೀಡಿಂಗ್ ನ ಯಾವುದೇ ಸಮಸ್ಯೆ ಉಂಟಾಗುವುದಿಲ್ಲ. ಪ್ರೆಗ್ನೆನ್ಸಿಯಲ್ಲಿ ಏನಾದ್ರೂ ತೊಂದರೆಗಳಿದ್ದು ಹೆಚ್ಚು ದಿನ ಆಸ್ಪತ್ರೆಯಲ್ಲೇ ಇರಬೇಕಾಗಿ ಬಂದಾಗ ಕೇವಲ ಬೆಡ್ ಚಾರ್ಜ್ ಕೊಟ್ಟು ಆಸ್ಪತ್ರೆಯಲ್ಲಿ ಇರಬಹುದು. ಇದರಿಂದ ದೂರದಿಂದ ಬರುವವರಿಗೆ ತುಂಬಾ ಅನುಕೂಲವಾಗುತ್ತದೆ, ಹಣದ ಉಳಿತಾಯವೂ ಆಗುತ್ತದೆ. ಅವಶ್ಯಕತೆ ಇದ್ದಾಗ ನರ್ಸಿಂಗ್ ಸೇವೆ ಲಭ್ಯವಿರುತ್ತದೆ ಮತ್ತು ಎಮರ್ಜೆನ್ಸಿಯಲ್ಲಿ ತಕ್ಷಣ ವೈದ್ಯರು ಲಭ್ಯರಿರುತ್ತಾರೆ. ಆ ಸಮಯದಲ್ಲಿ ಗರ್ಭಿಣಿಯರಿಗೆ ಮನೆಯವರೇ ಸ್ವತಃ ಅಡುಗೆ ಮಾಡಿಕೊಳ್ಳಲು ಬೇಕಾದ ಎಲ್ಲಾ ಅನುಕೂಲತೆಗಳನ್ನು ಸಹ ಆಸ್ಪತ್ರೆಯಲ್ಲಿ ಮಾಡಿಕೊಟ್ಟಿರುತ್ತಾರೆ ಮತ್ತು ಆಸ್ಪತ್ರೆಯಲ್ಲಿ ಊಟ ತಿಂಡಿ ಸೌಲಭ್ಯನೂ ಕೂಡ ಸಿಗುತ್ತೆ. ಸುಕೃತ ಹಾಸ್ಪಿಟಲ್ ಮತ್ತು ಐವಿಎಫ್ ಸೆಂಟರ್ ನಲ್ಲಿ ಲೆವೆಲ್ 3 NICU ಫೆಸಿಲಿಟಿ ಇರೋದ್ರಿಂದ ಹೆರಿಗೆ ಸಮಯದಲ್ಲಿ ಅಥವಾ ನಂತರದ ಸಮಯದಲ್ಲಿ ಮಗುವಿನ ಆರೋಗ್ಯದಲ್ಲಿ ವ್ಯತ್ಯಾಸ ಕಂಡು ಬಂದ್ರೆ ಬೇರೆ ಆಸ್ಪತ್ರೆಗೆ ಕರೆದುಕೊಂಡು ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಇಲ್ಲಿನ ವೈದ್ಯರಾದ ಡಾಕ್ಟರ್ ಕೋಕಿಲಾ ಅವರು ಐವಿಎಫ್ ಸ್ಪೆಷಲಿಸ್ಟ್ ಆಗಿದ್ದು ಜರ್ಮನಿಯಲ್ಲಿ ತರಬೇತಿಯನ್ನು ಪಡೆದಿದ್ದಾರೆ. ಇವರು ಪದೇ ಪದೇ ಐವಿಎಫ್ ಫೇಲ್ ಆಗುತ್ತಿರುವವರಿಗೆ ಮತ್ತು ಪದೇ ಪದೇ ಅಬೋರ್ಷನ್ ಆಗುತ್ತಿರುವವರಿಗೆ ಮತ್ತು ತುಂಬಾ ಪ್ರೆಗ್ನೆನ್ಸಿ ಹೈ ರಿಸ್ಕ್ ಇರುವ ವಿಷಯದಲ್ಲಿ ಅತ್ಯಂತ ಪರಿಣಿತರಾಗಿದ್ದು ಈ ಆಸ್ಪತ್ರೆಯಲ್ಲಿ ತುಂಬಾ ಸೇಫ್ ಆಗಿ ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ಡೆಲಿವರಿಯಾಗಿ ದಂಪತಿಗಳು ಒಂದು ಮುದ್ದಾದ ಮಗುವನ್ನ ಪಡೆಯಬಹುದು. ಪ್ರೆಗ್ನೆನ್ಸಿ ಟೈಮ್ ನಲ್ಲಿ ಬ್ಲಡ್ ಟೆಸ್ಟ್ ಮಾಡಿಸಿದ್ರೆ ಬ್ಲಡ್ ರಿಪೋರ್ಟ್ ನಲ್ಲಿ ಏನಾದರೂ ತೊಂದರೆ ಇದ್ರೆ ಆಸ್ಪತ್ರೆಯವರೇ ಫೋನ್ ಮಾಡಿ ಕರೆದು ಅದಕ್ಕೆ ಸೂಕ್ತ ಚಿಕಿತ್ಸೆ ಕೊಡ್ತಾರೆ. ಪದೇ ಪದೇ ಐವಿಎಫ್ ಫೇಲ್ ಆಗ್ತಾ ಇರುವವರಿಗೆ ಮತ್ತು ಪದೇ ಪದೇ ಅಬೋರ್ಷನ್ ಆಗ್ತಾ ಇರುವವರಿಗೆ ಹಿಂದಿನ ಪ್ರೆಗ್ನೆನ್ಸಿಯಲ್ಲಿ ಅಬ್ನಾರ್ಮಲ್ ಮಗು ಹುಟ್ಟಿದ್ರೆ ಐವಿಎಫ್ ಟ್ರೀಟ್ಮೆಂಟ್ ಸಮಯದಲ್ಲಿ ಎಂಬ್ರಿಯೋಸ್, PGTA ಮತ್ತು PGTM ಅನ್ನುವಂತಹ ತುಂಬಾ ಅಡ್ವಾನ್ಸ್ಡ್ ಟೆಸ್ಟಿಂಗ್ ಫೆಸಿಲಿಟಿ ಈ ಆಸ್ಪತ್ರೆಯಲ್ಲಿ ಇದೆ. 3 ಮಂತ್ಸ್ ಮತ್ತು 5 ಮಂತ್ಸ್ ಬಿಟ್ಟು ಬೇರೆದೆಲ್ಲ ಸ್ಕ್ಯಾನಿಂಗ್ ಚೆಕಪ್ ಜೊತೆನೇ ಇರುತ್ತೆ. ಸ್ಕ್ಯಾನಿಂಗ್ ಗೆ ಒಂದು ಕಡೆ ಚೆಕಪ್ ಗೆ ಒಂದು ಕಡೆ ಹೋಗುವಂತ ಅವಶ್ಯಕತೆ ಇರೋದಿಲ್ಲ. ಸ್ಕ್ಯಾನಿಂಗ್ ಮತ್ತು ಪ್ರೆಗ್ನೆನ್ಸಿ ಚೆಕಪ್ ಎರಡು ಇಲ್ಲಿನ ವೈದ್ಯರಾದ ಡಾಕ್ಟರ್ ಕೋಕಿಲಾ ಮೇಡಮ್ ಒಂದೇ ಸಲ ಮಾಡ್ತಾರೆ. ಹೌದಾ, ಇಷ್ಟೆಲ್ಲ ಫೆಸಿಲಿಟಿ ಸುಕೃತ ಹಾಸ್ಪಿಟಲ್ ಇದೆಯಾ? ಖಂಡಿತವಾಗ್ಲೂ ನಮ್ಮ ಅಕ್ಕನ್ನ ಅಲ್ಲೇ ಕರ್ಕೊಂಡು ಹೋಗ್ತೀನಿ. ಖಂಡಿತ ಭೇಟಿ ನೀಡಿ. ಆರೋಗ್ಯದ ಜೊತೆಗೆ ಮನಸ್ಸಿಗೂ ನೆಮ್ಮದಿ ನೀಡುವಂತಹ ವಾತಾವರಣವೇ ಸುಕೃತ ಹಾಸ್ಪಿಟಲ್ ನಲ್ಲಿ ಸಿಗುತ್ತೆ. ಜೊತೆಗೆ ನಿಮ್ಗೆ ಒಳ್ಳೆ ಮಾರ್ಗದರ್ಶನ ಕೂಡ ಸಿಗುತ್ತೆ. ಓಕೆ, ಥ್ಯಾಂಕ್ ಯು ಮೇಡಮ್. ಇಷ್ಟೆಲ್ಲ ಫೆಸಿಲಿಟೀಸ್ ಜೊತೆ ಇನ್ನೂ ಸಾಕಷ್ಟು ಫೆಸಿಲಿಟೀಸ್ ಗಳು ನಿಮ್ಗೆ ಸಿಗ್ತಾ ಇದೆ. ಏನೆಲ್ಲ ಫೆಸಿಲಿಟೀಸ್ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ನ ಚೆಕ್ ಮಾಡಿ ಅಥವಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡಿ.